ಇರುವಂತಹ ಧಾರಾಕಾರ ಮನೆಗೆ 10 ಮನೆಗಳಿಗೆ ಹಾನಿಯಾಗಿದೆ. 10 ಮನೆಗಳಿಗೆ ಹಾನಿಯಾಗಿದೆ. ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ ನೀರು. ಆ ರಭಸಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಶಹಾಪುರ ತಾಲೂಕಿನ ಕನ್ಯಾಕುಳಾರ ಬಳಿ ಅವಾಂತರ ಸೃಷ್ಟಿಯಾಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ವರ್ಣನ ಆರ್ಭಟಕ್ಕೆ ಮನೆಗೂಡುಗಳು ಕುಸಿಯುವಂತ ಘಟನೆಗಳಾಗ್ತಾ ಇದೆ. ರಸ್ತೆಗಳು ಕುಸಿಯುವಂತ ಕೆಲಸಗಳಾಗ್ತಾ ಇದೆ. ಯಾದಗಿರಿಯಲ್ಲಿ 10 ಮನೆಗಳು 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಕೂಡ ಆಗಿದೆ. ರಸ್ತೆಗಳಷ್ಟೇ ಅಲ್ಲ, ನೋಡಿ ಆಟೋಮೆಟಿಕ್ ಆಗಿ ಕುಸಿಯುತ್ತೆ. ನೋಡಿ ರಸ್ತೆ ಮೇಲೆ ನೀರು ಹರಿತಾ ಇರೋದು. ಅದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕ ಮಾಡುವಂತಹ ರಸ್ತೆ ಅದು. ಅದೇ ಕುಸಿತೋಗಿದೆ. ಇವತ್ತು ಆ ಗ್ರಾಮದವ್ರು ಈ ಕಡೆ ಬರಕ್ಕಾಗಲ್ಲ, ಈ ಕಡೆ ಗ್ರಾಮದವ್ರು ಆ ಕಡೆ ಹೋಗಕ್ಕಾಗಲ್ಲ. ಮತ್ತೆ ಅವರು ಸುತ್ತಿ ಬಳಸಿ ಒಂದು 50-60 ಕಿಲೋಮೀಟರ್ ಸುತ್ತಿ ಬಳಸಿ ಬರ್ಬೇಕು. ನೋಡಿ ಸುಳಿ ಸುಳಿ ನೋಡಿ, ತುಂಬಾ ಡೇಂಜರ್ ಅದು. ಸುರಿತಾ ಇರುವಂತಹ ಧಾರಾಕಾರ ಮನೆಗೆ 10 ಮನೆಗಳಿಗೆ ಹಾನಿಯಾಗಿದೆ. 10 ಮನೆಗಳಿಗೆ ಹಾನಿಯಾಗಿದೆ. ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ ನೀರು. ಆ ರಭಸಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಶಹಾಪುರ ತಾಲೂಕಿನ ಕನ್ಯಾಕುಳಾರ ಬಳಿ ಅವಾಂತರ ಸೃಷ್ಟಿಯಾಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ವರ್ಣನ ಆರ್ಭಟಕ್ಕೆ ಮನೆಗೂಡುಗಳು ಕುಸಿಯುವಂತ ಘಟನೆಗಳಾಗ್ತಾ ಇದೆ. ರಸ್ತೆಗಳು ಕುಸಿಯುವಂತ ಕೆಲಸಗಳಾಗ್ತಾ ಇದೆ. ಯಾದಗಿರಿಯಲ್ಲಿ 10 ಮನೆಗಳು 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಕೂಡ ಆಗಿದೆ. ರಸ್ತೆಗಳಷ್ಟೇ ಅಲ್ಲ, ನೋಡಿ ಆಟೋಮೆಟಿಕ್ ಆಗಿ ಕುಸಿಯುತ್ತೆ. ನೋಡಿ ರಸ್ತೆ ಮೇಲೆ ನೀರು ಹರಿತಾ ಇರೋದು. ಅದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕ ಮಾಡುವಂತಹ ರಸ್ತೆ ಅದು. ಅದೇ ಕುಸಿತೋಗಿದೆ. ಇವತ್ತು ಆ ಗ್ರಾಮದವ್ರು ಈ ಕಡೆ ಬರಕ್ಕಾಗಲ್ಲ, ಈ ಕಡೆ ಗ್ರಾಮದವ್ರು ಆ ಕಡೆ ಹೋಗಕ್ಕಾಗಲ್ಲ. ಮತ್ತೆ ಅವರು ಸುತ್ತಿ ಬಳಸಿ ಒಂದು 50-60 ಕಿಲೋಮೀಟರ್ ಸುತ್ತಿ ಬಳಸಿ ಬರ್ಬೇಕು. ನೋಡಿ ಸುಳಿ ನೋಡಿ, ತುಂಬಾ ಡೇಂಜರ್ ಅದು. ಸುರಿತಾ ಇರುವಂತಹ ಧಾರಾಕಾರ ಮನೆಗೆ 10 ಮನೆಗಳಿಗೆ ಹಾನಿಯಾಗಿದೆ. 10 ಮನೆಗಳಿಗೆ ಹಾನಿಯಾಗಿದೆ. ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ ನೀರು. ಆ ರಭಸಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಶಹಾಪುರ ತಾಲೂಕಿನ ಕನ್ಯಾಕುಳಾರ ಬಳಿ ಅವಾಂತರ ಸೃಷ್ಟಿಯಾಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ವರ್ಣನ ಆರ್ಭಟಕ್ಕೆ ಮನೆಗೂಡುಗಳು ಕುಸಿಯುವಂತ ಘಟನೆಗಳಾಗ್ತಾ ಇದೆ. ರಸ್ತೆಗಳು ಕುಸಿಯುವಂತ ಕೆಲಸಗಳಾಗ್ತಾ ಇದೆ. ಯಾದಗಿರಿಯಲ್ಲಿ 10 ಮನೆಗಳು 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಕೂಡ ಆಗಿದೆ. ರಸ್ತೆಗಳಷ್ಟೇ ಅಲ್ಲ, ನೋಡಿ ಆಟೋಮೆಟಿಕ್ ಆಗಿ ಕುಸಿಯುತ್ತೆ. ನೋಡಿ ರಸ್ತೆ ಮೇಲೆ ನೀರು ಹರಿತಾ ಇರೋದು. ಅದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕ ಮಾಡುವಂತಹ ರಸ್ತೆ ಅದು. ಅದೇ ಕುಸಿತೋಗಿದೆ. ಇವತ್ತು ಆ ಗ್ರಾಮದವ್ರು ಈ ಕಡೆ ಬರಕ್ಕಾಗಲ್ಲ, ಈ ಕಡೆ ಗ್ರಾಮದವ್ರು ಆ ಕಡೆ ಹೋಗಕ್ಕಾಗಲ್ಲ. ಮತ್ತೆ ಅವರು ಸುತ್ತಿ ಬಳಸಿ ಒಂದು 50-60 ಕಿಲೋಮೀಟರ್ ಸುತ್ತಿ ಬಳಸಿ ಬರ್ಬೇಕು. ನೋಡಿ ಸುಳಿ ನೋಡಿ, ತುಂಬಾ ಡೇಂಜರ್ ಅದು. ಸುರಿತಾ ಇರುವಂತಹ ಧಾರಾಕಾರ ಮನೆಗೆ 10 ಮನೆಗಳಿಗೆ ಹಾನಿಯಾಗಿದೆ. 10 ಮನೆಗಳಿಗೆ ಹಾನಿಯಾಗಿದೆ. ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ ನೀರು. ಆ ರಭಸಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಶಹಾಪುರ ತಾಲೂಕಿನ ಕನ್ಯಾಕುಳಾರ ಬಳಿ ಅವಾಂತರ ಸೃಷ್ಟಿಯಾಗಿದೆ.
ವಾಹನ ಸವಾರರು ಪರದಾಡ್ತಿದ್ದಾರೆ. ವರ್ಣನ ಆರ್ಭಟಕ್ಕೆ ಮನೆಗೂಡುಗಳು ಕುಸಿಯುವಂತ ಘಟನೆಗಳಾಗ್ತಾ ಇದೆ, ರಸ್ತೆಗಳು ಕುಸಿಯುವಂತ ಕೆಲಸಗಳಾಗ್ತಾ ಇದೆ. ಯಾದಗಿರಿಯಲ್ಲಿ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಕೂಡ ಆಗಿದೆ. ರಸ್ತೆಗಳಷ್ಟೇ ಅಲ್ಲ, ನೋಡಿ ಆಟೋಮೆಟಿಕ್ ಆಗಿ ಕುಸಿಯುತ್ತೆ. ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇರೋದು. ಅದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕ ಮಾಡುವಂತಹ ರಸ್ತೆ, ಅದೇ ಕುಸಿತೋಗಿದೆ. ಇವತ್ತು ಆ ಗ್ರಾಮದವ್ರು ಈ ಕಡೆ ಬರಕ್ಕಾಗಲ್ಲ, ಈ ಕಡೆ ಗ್ರಾಮದವ್ರು ಆ ಕಡೆ ಹೋಗಕ್ಕಾಗಲ್ಲ. ಮತ್ತೆ ಅವರು ಸುತ್ತಿ ಬಳಸಿ ಒಂದು 50-60 ಕಿಲೋಮೀಟರ್ ಸುತ್ತಿ ಬಳಸಿ ಬರ್ಬೇಕು. ನೋಡಿ ಸುಳಿ ಸುಳಿ ನೋಡಿ, ತುಂಬಾ ಡೇಂಜರ್ ಅದು. ಸುರಿತಾ ಇರುವಂತಹ ಧಾರಾಕಾರ ಮನೆಗೆ 10 ಮನೆಗಳಿಗೆ ಹಾನಿಯಾಗಿದೆ. 10 ಮನೆಗಳಿಗೆ ಹಾನಿಯಾಗಿದೆ. ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ ನೀರು. ಆ ರಭಸಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಶಹಾಪುರ ತಾಲೂಕಿನ ಕನ್ಯಾಕುಳಾರ ಬಳಿ ಅವಾಂತರ ಸೃಷ್ಟಿಯಾಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ವರ್ಣನ ಆರ್ಭಟಕ್ಕೆ ಮನೆಗೂಡುಗಳು ಕುಸಿಯುವಂತ ಘಟನೆಗಳಾಗ್ತಾ ಇದೆ, ರಸ್ತೆಗಳು ಕುಸಿಯುವಂತ ಕೆಲಸಗಳಾಗ್ತಾ ಇದೆ. ಯಾದಗಿರಿಯಲ್ಲಿ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಕೂಡ ಆಗಿದೆ. ರಸ್ತೆಗಳಷ್ಟೇ ಅಲ್ಲ, ನೋಡಿ ಆಟೋಮೆಟಿಕ್ ಆಗಿ ಕುಸಿಯುತ್ತೆ. ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇರೋದು. ಅದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕ ಮಾಡುವಂತಹ ರಸ್ತೆ, ಅದೇ ಕುಸಿತೋಗಿದೆ. ಇವತ್ತು ಆ ಗ್ರಾಮದವ್ರು ಈ ಕಡೆ ಬರಕ್ಕಾಗಲ್ಲ, ಈ ಕಡೆ ಗ್ರಾಮದವ್ರು ಆ ಕಡೆ ಹೋಗಕ್ಕಾಗಲ್ಲ. ಮತ್ತೆ ಅವರು ಸುತ್ತಿ ಬಳಸಿ ಒಂದು 50-60 ಕಿಲೋಮೀಟರ್ ಸುತ್ತಿ ಬಳಸಿ ಬರ್ಬೇಕು. ನೋಡಿ ಸುಳಿ ನೋಡಿ, ತುಂಬಾ ಡೇಂಜರ್ ಅದು. ಸುರಿತಾ ಇರುವಂತಹ ಧಾರಾಕಾರ ಮನೆಗೆ 10 ಮನೆಗಳಿಗೆ ಹಾನಿಯಾಗಿದೆ. 10 ಮನೆಗಳಿಗೆ ಹಾನಿಯಾಗಿದೆ. ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ ನೀರು. ಆ ರಭಸಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಶಹಾಪುರ ತಾಲೂಕಿನ ಕನ್ಯಾಕುಳಾರ ಬಳಿ ಅವಾಂತರ ಸೃಷ್ಟಿಯಾಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ವರ್ಣನ ಆರ್ಭಟಕ್ಕೆ ಮನೆಗೂಡುಗಳು ಕುಸಿಯುವಂತ ಘಟನೆಗಳಾಗ್ತಾ ಇದೆ, ರಸ್ತೆಗಳು ಕುಸಿಯುವಂತ ಕೆಲಸಗಳಾಗ್ತಾ ಇದೆ. ಯಾದಗಿರಿಯಲ್ಲಿ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಕೂಡ ಆಗಿದೆ. ರಸ್ತೆಗಳಷ್ಟೇ ಅಲ್ಲ, ನೋಡಿ ಆಟೋಮೆಟಿಕ್ ಆಗಿ ಕುಸಿಯುತ್ತೆ. ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇರೋದು. ಅದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕ ಮಾಡುವಂತಹ ರಸ್ತೆ, ಅದೇ ಕುಸಿತೋಗಿದೆ. ಇವತ್ತು ಆ ಗ್ರಾಮದವ್ರು ಈ ಕಡೆ ಬರಕ್ಕಾಗಲ್ಲ, ಈ ಕಡೆ ಗ್ರಾಮದವ್ರು ಆ ಕಡೆ ಹೋಗಕ್ಕಾಗಲ್ಲ. ಮತ್ತೆ ಅವರು ಸುತ್ತಿ ಬಳಸಿ ಒಂದು 50-60 ಕಿಲೋಮೀಟರ್ ಸುತ್ತಿ ಬಳಸಿ ಬರ್ಬೇಕು. ನೋಡಿ ಸುಳಿ ನೋಡಿ, ತುಂಬಾ ಡೇಂಜರ್ ಅದು. ಸುರಿತಾ ಇರುವಂತಹ ಧಾರಾಕಾರ ಮನೆಗೆ 10 ಮನೆಗಳಿಗೆ ಹಾನಿಯಾಗಿದೆ. 10 ಮನೆಗಳಿಗೆ ಹಾನಿಯಾಗಿದೆ. ಹಳ್ಳ ಕೊಳ್ಳ ತುಂಬಿ ಹರಿತಾ ಇದೆ ನೀರು. ಆ ರಭಸಕ್ಕೆ ರಸ್ತೆ ಕೊಚ್ಚಿಕೊಂಡು ಹೋಗಿದೆ. ಶಹಾಪುರ ತಾಲೂಕಿನ ಕನ್ಯಾಕುಳಾರ ಬಳಿ ಅವಾಂತರ ಸೃಷ್ಟಿಯಾಗಿದೆ. ವಾಹನ ಸವಾರರು ಪರದಾಡ್ತಿದ್ದಾರೆ. ವರ್ಣನ ಆರ್ಭಟಕ್ಕೆ ಮನೆಗೂಡುಗಳು ಕುಸಿಯುವಂತ ಘಟನೆಗಳಾಗ್ತಾ ಇದೆ, ರಸ್ತೆಗಳು ಕುಸಿಯುವಂತ ಕೆಲಸಗಳಾಗ್ತಾ ಇದೆ. ಯಾದಗಿರಿಯಲ್ಲಿ 10ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿ ಕೂಡ ಆಗಿದೆ. ರಸ್ತೆಗಳಷ್ಟೇ ಅಲ್ಲ, ನೋಡಿ ಆಟೋಮೆಟಿಕ್ ಆಗಿ ಕುಸಿಯುತ್ತೆ. ನೋಡಿ,
ರಸ್ತೆ ಮೇಲೆ ನೀರು ಹರಿತಾ ಇರೋದು. ಅದು ಒಂದು ಗ್ರಾಮದಿಂದ ಇನ್ನೊಂದು ಗ್ರಾಮಕ್ಕೆ ಸಂಪರ್ಕ ಮಾಡುವಂತಹ ರಸ್ತೆ ಅದು, ಅದೇ ಕುಸಿತೋಗಿದೆ. ಇವತ್ತು ಆ ಗ್ರಾಮದವ್ರು ಈ ಕಡೆ ಬರಕ್ಕಾಗಲ್ಲ, ಈ ಕಡೆ ಗ್ರಾಮದವ್ರು ಆ ಕಡೆ ಹೋಗಕ್ಕಾಗಲ್ಲ. ಮತ್ತೆ ಅವರು ಸುತ್ತಿ ಬಳಸಿ ಒಂದು 50-60 ಕಿಲೋಮೀಟರ್ ಸುತ್ತಿ ಬಳಸಿ ಬರ್ಬೇಕು. ನೋಡಿ ಸುಳಿ ಸುಳಿ ನೋಡಿ, ತುಂಬಾ ಡೇಂಜರ್ ಅದು.